ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಸುಪ್ರೀಂ ಕೋರ್ಟು ಈ ಸೆಕ್ಸ್ ಸ್ಕ್ಯಾಂಡಲ್ ಎನಿ ಪಾರ್ಟಿ ಇದರಿಂದ ದೇಶನೇ ಹಾಳಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಏನಾದರೂ ಇನ್ವೆಸ್ಟಿಗೇಷನ್ ಟುಡೇ ಆರ್ಡ್ರು ಮಾಡಿ ನನಗೇನಾರು ಕೊಟ್ಟರೆ ಇನ್ನು 10 ದಿನದಲ್ಲಿ 10 ಡೇಸಲ್ಲಿ ಎಲ್ಲರೂ ಎಡಮುರಿ ಕಟ್ತೀನಿ. ಹೆಂಗೂ ಆಫ್ಟರ್ ಜೂನ್ BJP ಪಾರ್ಟಿ ಪವರಿಗೆ ಬರುತ್ತೆ. ಶ್ರೀ ಚೇತನ್ ಗೌಡರು ಲಾ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆಗ್ತಾರೆ. ಅಷ್ಟರ ಒಳಗಡೆ ನನಗೊಂದಿಷ್ಟು ಸಮಯ ಇದೆ. ನೀವೇನಾದರೂ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿಕೊಟ್ರೆ ಪಾರ್ಟಿಲಿರೋ ಯಾವ ಕ್ರಿಮಿನಲ್ಸ್ ಆದರೂ ನಾನು ಬಿಡೋದಿಲ್ಲ. ಶೋರ್, ಎನಿ ಪಾರ್ಟಿ, ಯಾರನ್ನೂ ಡೋಂಟ್ ಕೇರ್. ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇರೋದಲ್ಲ, ಇದು ದೇಶ ಸಂಪತ್ತು ಲೂಟಿ ಆಗ್ತಾಯಿದೆ. ಮೈ ಕಂಟ್ರಿ ಆಲ್ ಮನಿ ಲೂಟಿ ಆಗ್ತಾಯಿದೆ. ಸುಪ್ರೀಂ ಕೋರ್ಟ್ ಏನಾದ್ರು ಈಗ ನಾವು ಆರ್ಡ್ರು ಮಾಡಿ ನನಗೆ ಕೊಟ್ಟರೆ, ಸುಪ್ರೀಂ ಕೋರ್ಟ್ ಫಸ್ಟ್ ಬೆಂಚ್ 3 ಜನ ಜಡ್ಜೋ, 5 ಜನ ಜಡ್ಜೋ, 9 ಜನ ಜಡ್ಜೋ ಟುಡೇ ಆರ್ಡ್ರು ಮಾಡಿಕೊಟ್ರೆ ಜಡ್ಜಸ್ನ ಕೂರಿಸೆ ನಾನು ಇನ್ವೆಸ್ಟಿಗೇಷನ್ ತರ್ತೀನಿ. ಇನ್ವೆಸ್ಟಿಗೇಷನ್ ಆಲ್ ಸಾಕ್ಷಿ ಸಮೇತ ಎಡಮುರಿ ಕಟ್ತೀನಿ. ಮೈ ಕಂಟ್ರಿ ಆಲ್ ಪಬ್ಲಿಕ್ ಕಮ್ಯುನಿಕೆ, ಮೈ ಕಂಟ್ರಿ ಆಲ್ ಪಬ್ಲಿಕ್ ಮೈ ಟೀಮ್ಗೆ ಸಲಾಂ ಸಲಾಂ ಸಲಾಂ, ಸುಪ್ರೀಂ ಕೋರ್ಟಿಗೆ ಸಲಾಂ ಸಲಾಂ ಸಲಾಂ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಇವಾಗ ಏನಾರು ಕೊಟ್ಟರೆ ನನಗೊಂದು 10-15 ದಿನ ಟೈಮ್ ಇದೆ, ಎಡಮುರಿ ಕಟ್ತೀನಿ. ನೆಕ್ಸ್ಟ್ ಆಫ್ಟರ್ 4th ಶ್ರೀ ಚೇತನ್ ಗೌಡರು ಡಿಫೆನ್ಸ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಪಕ್ಕ ಭಾರತೀಯ ಜನತಾ ಪಾರ್ಟಿಯಿಂದ ಆಡ್ತಾರೆ. ಭಾರತೀಯ ಜನತಾ ಪಾರ್ಟಿಯಿಂದನೇ ಶ್ರೀ ಚೇತನ್ ಗೌಡರು ಸೆಂಟ್ರಲ್ ಮಿನಿಸ್ಟ್ರು. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ.